17ನೇ ತಾರೀಕು ಸೂರ್ಯಗ್ರಹಣ ಯಾವ್ಯಾವ ರಾಶಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಅವತ್ತಿನ ದಿನನೇ ಗ್ರಹಣ ಕೂಡ ಇದೆ, ಶಿವರಾತ್ರಿಯ ಒಂದು ಆಚರಣೆ ಕೂಡ ಇದೇ ದಿನ ಆಗುವಂಥದ್ದು. ಇದೇ ಮಾಸದಲ್ಲಿ ಶನಿ ಜಯಂತಿ ಕೂಡ ಬರುತ್ತೆ. ಶನಿಯಿಂದ ಯಾರಿಗೆಲ್ಲ ತೊಂದರೆ ಆಗಿದೆಯೋ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂದ್ರೆ, ಗುರುದೇವ್, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫೆಬ್ರವರಿ ಮಾಸದಲ್ಲಿ ವಿಶೇಷವಾಗಿರತಕ್ಕಂಥದ್ದು ಶಿವರಾತ್ರಿ, ಗ್ರಹಣ, ಅಮಾವಾಸ್ಯೆ ಎಲ್ಲವೂ ಕೂಡ ಒಂದೇ ದಿನ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಕಷ್ಟ ನಿವಾರಣೆ ಆಗ್ಲಿಕ್ಕೆ ಒಂದು ತಂತ್ರವನ್ನ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮನೆಯಲ್ಲೇ ಮಾಡಬಹುದು. ಅಷ್ಟ ಐಶ್ವರ್ಯಗಳನ್ನ ಕೂಡ ಈ ಒಂದು ಸುಲಭ ತಂತ್ರವನ್ನ ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ಸಿದ್ಧಿಯಾಗುತ್ತೆ. ಈ ಮಾಸದಲ್ಲಿ ಗ್ರಹಗತಿಗಳ ಬದಲಾವಣೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾಯ್ತು ಅಂದ್ರೆ, ಫೆಬ್ರವರಿ 3ನೇ ತಾರೀಕು ಬುಧ ಗ್ರಹ ಕುಂಭರಾಶಿ ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಶುಕ್ರ ಗ್ರಹ ಕುಂಭರಾಶಿ ಪ್ರವೇಶ ಮಾಡಿದ್ರೆ, 12ನೇ ತಾರೀಕು ಸೂರ್ಯ ಗ್ರಹ ಕೂಡ ಕುಂಭರಾಶಿ ಪ್ರವೇಶ, 23ನೇ ತಾರೀಕು ಕುಜಗ್ರಹ ಅಂಗಾರಕ ಗ್ರಹ ಕೂಡ ಕುಂಭರಾಶಿಯ ಪ್ರವೇಶ ಮಾಡ್ತಾನೆ. ಈ ಮಾಸದಲ್ಲಿ ಇರ್ತಕ್ಕಂತಹ ಗ್ರಹಣ ಏನಿದೆ ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಹಣ ಅಂತ ಹೇಳ್ಬೋದು. ಫೈರ್ ರಿಂಗ್ ಅಂತ ಕೂಡ ಇದನ್ನ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ. ಅಂಟಾರ್ಟಿಕಾ, ಅಮೆರಿಕ, ದಕ್ಷಿಣ ಆಫ್ರಿಕಾದಲ್ಲಿ ಗೋಚಾರ ಇರುವಂತದ್ದು. ಆದ್ರೆ ಇದರ ಪರಿಣಾಮ ಖಂಡಿತವಾಗ್ಲೂ ಕೂಡ ವಿಶ್ವದ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಯಾವುದೇ ಗ್ರಹಣದ ಕಟ್ಟುಪಾಡು ಅಥವಾ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಇದು ಸ್ವಲ್ಪ ಯುದ್ಧ ಅಥವಾ ಯುದ್ಧ ಭೀತಿಯನ್ನ ಉಂಟು ಮಾಡತಕ್ಕಂತಹ ಗ್ರಹಣ ಅಂತ ಹೇಳ್ತೇನೆ. ಯಾಕಂದ್ರೆ ಕುಂಭರಾಶಿಯಲ್ಲಿ ಈ 4 ಗ್ರಹಗಳ ಸಂಚಾರ ಆಗ್ತಾ ಇದೆ. ಜೊತೆಗೆ ಆಲ್ರೆಡಿ ರಾಹು ಗ್ರಹ ಇದೇ ಮನೆಯಲ್ಲಿ ಇರೋದ್ರಿಂದ ಒಂದಷ್ಟು ಗ್ರಹಗತಿಗಳ ಒಂದು ಸಂಚಾರ ಫಲದಿಂದಾಗಿ ಸ್ವಲ್ಪ ಯುದ್ಧ ರೀತಿಯಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ವಿಶ್ವದಲ್ಲಿ ನಿರ್ಮಾಣ ಆಗ್ಬೋದು. ಈಗ ನಮ್ಮ ದೊಡ್ಡ ದೊಡ್ಡ ದೇಶಗಳು ಹೋಗ್ತಾ ಇರುವಂತಹ ದಾಟಿಯನ್ನ ನೋಡಿದ್ರು ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಕಾಮನೆಗಳು ಕಂಡು ಬರುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ತಂತ್ರ, ನನ್ನ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ಜೀವನ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, ತುಂಬಾ ತ್ರಿಶಂಕು ಸ್ಥಿತಿಯಲ್ಲಿದೆ, ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಆರೋಗ್ಯ, ವ್ಯಾಪಾರ, ವ್ಯವಹಾರ ಇನ್ನಿತರ ಹಲವಾರು ಪ್ರೀತಿ ಪ್ರೇಮ, ಒಂದು ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆಗಳಾಗ್ತಾ ಇರುವಂತವ್ರು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ತಂತ್ರ ಒಂದಿದೆ, ಅದನ್ನ ಮಾಡ್ಕೋಬಹುದು. ಪ್ರತಿ ಸರಿ ಅಂತ ಈ ಸರಿ ಒಂದು ಸುಲಭವಾಗಿರ್ತಕ್ಕಂತಹ ತಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನ ಇಂಟ್ರೆಸ್ಟ್ ಇರುವಂತವ್ರು ಮಾಡಬಹುದು. ಇಲ್ಲಾಂದ್ರೆ ಲಾಸ್ಟ್ ಪಾರ್ಟ್, ನಿಮ್ಮ ಭವಿಷ್ಯ ತಿಳಿತಕ್ಕಂಥದ್ದು, ಈ ಒಂದು ಅರ್ಧ ಭಾಗವನ್ನ ಸ್ಕಿಪ್ ಮಾಡ್ಕೊಂಡ್ರೆ ಕೊನೆಯ ಭಾಗದಲ್ಲಿ ಭವಿಷ್ಯ ಹೇಳಿದ್ರೆ ಡೈರೆಕ್ಟ್ ಅದನ್ನ ನೋಡ್ಕೊಳ್ಬಹುದು. ಶಿವರಾತ್ರಿ ಬರ್ತಾ ಇರೋದ್ರಿಂದ ಒಂದು ಚಿಕ್ಕ ಶಿವಲಿಂಗವನ್ನ ಮನೆಗೆ ತಗೋಬರಬೇಕಾಗತ್ತೆ. ಬಹಳ ಜನರ ಮನೆಯಲ್ಲಿ ಇರುತ್ತೆ, ಅವರು ಕೂಡ ಇದನ್ನ ಮಾಡ್ಕೋಬಹುದು. ಆಹಾರ ಪದ್ಧತಿ ನಿಮ್ಮದು ಏನೇ ಆಗಿದ್ರು ಕೂಡ ತೊಂದರೆ ಇರೋದಿಲ್ಲ. ಪ್ರತಿ ಅಮಾವಾಸ್ಯೆಗೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಮಯ ತಗೊಂಡು ಈ ತಂತ್ರವನ್ನ ನೀವು ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆ ಪದ್ಧತಿ ಬಹಳ ಸುಲಭ ಇರುವಂತದ್ದು. ಒಂದು ಶಿವಲಿಂಗವನ್ನ ತಗೊಂಡು ಅದನ್ನ ಶುಚಿಗೊಳಿಸಿ ನೀರಿಂದ ತೊಳೆದು ಬಿಟ್ಟು ಅದಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ, ಇದನ್ನ ಪಂಚ ಅಮೃತಗಳು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಇದರ ಜೊತೆಗೆ ಹಣ್ಣುಗಳನ್ನ ಕಟ್ ಮಾಡಿ ಹಾಕ್ಬೋದು, ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಕೂಡ ಹಾಕ್ಬೋದು. ಈ 5 ವಿಚಾರಗಳಿಂದ ಅಭಿಷೇಕವನ್ನ ಮಾಡಬೇಕಾಗತ್ತೆ. ನಂತರ ಶಿವ ಪಂಚಾಕ್ಷರಿ ಮಂತ್ರ ಅಂದ್ರೆ ಓಂ ನಮಃ ಶಿವಾಯ್, ಇದನ್ನ 108 ಬಾರಿ ಜಪ ಮಾಡ್ಕೋಬೇಕು. ಜಪ ಆದ ನಂತರದಲ್ಲಿ ಬಿಲ್ವ ಪತ್ರೆ ಇತ್ತು ಅಂದ್ರೆ ತುಂಬಾ ಒಳ್ಳೇದು. 108 ಸರಿನು ಓಂ ನಮಃ ಶಿವಾಯ ಅಂತ ಹೇಳ್ತಾ ಈ ಬಿಲ್ವ ಪತ್ರೆಯನ್ನ ಹಾಕಬಹುದು. ಇಲ್ಲ ಅಂದ್ರೆ ಶಿವ ಅಷ್ಟೋತ್ತರವನ್ನ ಕೂಡ, ನೀವು ಪುಸ್ತಕ ಇತ್ತು ಅಂದ್ರೆ ಅದನ್ನ ನೋಡ್ಕೊಂಡು ಶಿವ ಅಷ್ಟೋತ್ತರವನ್ನ ಕೂಡ ಹೇಳಬಹುದು. ನಂತರದಲ್ಲಿ ಒಂದು ನೈವೇದ್ಯವನ್ನ ಮಾಡಬೇಕು. ಬಾಳೆಹಣ್ಣಿನ ನೈವೇದ್ಯ ಆದ್ರೂ ಸರಿ, ಅಥವಾ ಮನೆಯಲ್ಲಿ ನೀವು ಒಂದು ಪಾಯಸದ ರೀತಿಯಲ್ಲಿ ಏನಾದ್ರೂ ಮಾಡಿ ನೈವೇದ್ಯ ಮಾಡಿದ್ರು ಸರಿ, ಅದನ್ನ ನೈವೇದ್ಯವಾಗಿ ಮಾಡಬೇಕಾಗತ್ತೆ. ನಂತರ ಧೂಪ ಮತ್ತು ದೀಪವನ್ನ ತೋರಿಸಿ ನಿಮ್ಮ ಮನೋಕಾಮನೆಗಳು ಈಡೇರಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗತ್ತೆ. ತುಂಬಾ ದೊಡ್ಡ ದೊಡ್ಡ ಆಗರ್ಭ ಶ್ರೀಮಂತರು ಕೂಡ ವಿಶೇಷ ತಂತ್ರವನ್ನ ತಮ್ಮ ಮನೆಯಲ್ಲಿ ಸದಾ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನ ಮಾಡಿದವರು ಶ್ರೀಮಂತರಾಗೋದು ನಿಶ್ಚಿತ. ಶಿವರಾತ್ರಿ ದಿನ ಈ ತಂತ್ರವನ್ನ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಿ
ಒಂದು ವರ್ಷದೊಳಗಡೆ ನಿಮ್ಮ ಜೀವನ ಬದಲಾಗಿಲ್ಲ ಅಂದ್ರೆ ಅವಾಗ ನೀವು ನನ್ನನ್ನ ಪ್ರಶ್ನೆ ಮಾಡಿ ಕೇಳಬಹುದು. ನಾವು 1 ವರ್ಷದಿಂದ ಮಾಡ್ತಾ ಇದೀವಿ, ಯಾಕಂದ್ರೆ ನಾನು ನಿಮ್ಗೆ ಇವತ್ತು ಈ ವಿಡಿಯೋದ ಮುಖಾಂತರದಲ್ಲಿ ಈ ಒಂದು ತಂತ್ರವನ್ನ ಸಿದ್ಧಿ ಆಗ್ಲಿಕ್ಕೆ ನಿಮ್ಗೆ ದೀಕ್ಷೆಯನ್ನ ನೀಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮಾಡಿ 1 ವರ್ಷ ಬಿಟ್ಟು ನಿಮ್ಮ ಜೀವನ ಯಾವ ರೀತಿ ಬದಲಾಗಿರುತ್ತೆ ಅಂತ ಖಂಡಿತವಾಗ್ಲೂ ಕೂಡ ನನಗೆ ತಿಳಿಸ್ಕೊಡಿ. ಆ ರೀತಿಯಾಗಿರ್ತಕ್ಕಂಥ ತಂತ್ರ ಜೀವನ ಬದಲಾಗಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಮಾಡಿ. ಮೃಗಶಿರ ನಕ್ಷತ್ರದ 3, 4ನೇ ಪಾದ, ಆರ್ದ್ರ ನಕ್ಷತ್ರದ ಎಲ್ಲವೂ 4 ಪಾದಗಳು ಹಾಗೂ ಪುನರ್ವಸು ನಕ್ಷತ್ರದ 1, 2 ಮತ್ತು 3ನೇ ಪಾದ ಉಳ್ಳಂತದ್ದು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಯಾವ ರೀತಿ ಅವರ ಗುಣಲಕ್ಷಣಗಳ ಜೊತೆಲಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಈ ರಾಶಿಯವರು ಯಾವಾಗ್ಲೂ ಕೂಡ ಒಂದು ಹೊಸತ್ತೇನಾದ್ರೂ ಮಾಡಬೇಕು, ಹೊಸತ್ತನೇನಾದ್ರೂ ಕಂಡುಹಿಡಿಬೇಕು ಅಂತಕ್ಕಂಥ ಮನಸ್ಥಿತಿಯವರಾಗಿರ್ತಾರೆ. ಏಕಕಾಲದಲ್ಲಿ 2-3 ವಿಚಾರಗಳನ್ನ ತಲೆಯಲ್ಲಿಟ್ಕೊಂಡು 3 ವಿಚಾರಗಳನ್ನು ಕೂಡ ಕಂಪ್ಲೀಟ್ ಮಾಡುವಂತಹ, ಮಲ್ಟಿ ಟಾಸ್ಕಿಂಗ್ ಮಾಡುವಂತಹ ರಾಶಿ ಅಂದ್ರೆ ಖಂಡಿತವಾಗ್ಲೂ ಕೂಡ ಅದು ಮಿಥುನ ರಾಶಿಯೇ ಸರಿ. ಪಾಲುದಾರಿಕೆಯ ಬಿಸ್ನೆಸ್ ಮಾಡಿದಾಗ ಅತ್ಯಂತ ಯಶಸ್ವಿ ಆಗ್ತಾರೆ, ತುಂಬಾ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಅವರಿಗೆ ಊಹಾಜ್ಞಾನ ತುಂಬಾ ಚೆನ್ನಾಗಿರುತ್ತೆ. ಮನಸ್ಸಿನಲ್ಲಿ ಏನಾದ್ರೂ ಕೂಡ ಹೊಸ ವಿಚಾರಗಳನ್ನ, ಹೊಸ ರೀತಿಯ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಂತವ್ರು ಕ್ರಿಯಾಶೀಲಗಳು, ಕ್ರಿಯೇಟಿವ್ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಮನಸ್ಸಿನಲ್ಲಿ ಯಾವುದೋ ಒಂದು ಥಿಂಕಿಂಗ್ ಹಾಕ್ತಾನೆ ಇರ್ತಾರೆ ಯಾವಾಗ್ಲೂ, ಇನ್ನ ಬೆಟರ್ ಹೆಂಗ್ ಮಾಡೋದು, ಇನ್ನ ಚೇಂಜ್ ಹೆಂಗ್ ಮಾಡೋದು ಅಂತಕ್ಕಂಥದ್ರ ಬಗ್ಗೆ. ಎಲ್ಲರನ್ನ ಕೂಡ ಆಕರ್ಷಿಸುವಂತಹ ವಿಶೇಷ ವ್ಯಕ್ತಿತ್ವವನ್ನ ಖಂಡಿತವಾಗ್ಲೂ ಈ ರಾಶಿಯವರು ಹೊತ್ಕೊಂಡಿರ್ತಾರೆ. ಸಾಹಸಿಗಳು ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜಾಣರಾಗಿರ್ತಾರೆ. ವಾದ ವಿವಾದದಲ್ಲಿ ಅವ್ರನ್ನ ಸೋಲ್ಸೋದಕ್ಕೆ ಅಷ್ಟು ಸುಲಭ ಇರೋದಿಲ್ಲ. ಅವರು ಯಾರಿಗೂ ಕೂಡ ಶತ್ರುಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಶತ್ರುಗಳೇನಾದ್ರೂ ಇವ್ರಿಗೆ ಏನಾದ್ರೂ ತುಂಬಾ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ, ಇವರು ತುಂಬಾ ಟ್ರಿಗರ್ ಮಾಡ್ತಾ ಇದಾರೆ ಅಂದ್ರೆ ಬೇಗ ಟ್ರಿಗರ್ ಆಗೋದಿಲ್ಲ. ಬೇಗ ಟ್ರಿಗರ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅವ್ರ ಶತ್ರುಗಳನ್ನ ಮುಳುಗಿಸೋರ್ಗೂ ಕೂಡ ವಿಶೇಷವಾಗಿ ಹೋರಾಡ್ತಕ್ಕಂತಹ ಗುಣಲಕ್ಷಣಗಳು ಕೂಡ ಈ ಮಾಸದಲ್ಲಿ ಹುಟ್ಟಿರ್ತಕ್ಕಂತಹ ಮಿಥುನ ರಾಶಿಯ ವ್ಯಕ್ತಿಗಳಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ತಿರುಗಾಟ, ಓಡಾಡೋದು, ಒಂದಷ್ಟು ಕ್ಯಾಂಪಿಂಗ್ ಮಾಡೋದು ಬಹಳ ಇಷ್ಟ ಆಗುತ್ತೆ. ಇವರಿಗೆ ರಾಶಿಯಾಧಿಪತಿ ಬುಧ ಗ್ರಹ ಆಗಿರುತ್ತೆ. ಹಾಗೆ ಇವರಿಗೆ ಆಕಾಶ ತತ್ವ ಉಳ್ಳಂತಹ ರಾಶಿ ಇದಾಗಿದ್ದು ಇವರಿಗೆ ಪಶ್ಚಿಮ ದಿಕ್ಕು ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಹಾಗೆ ಇವರ ಒಂದು ರತ್ನ, ರಾಶಿ ರತ್ನ ಬಂದು ಪಚ್ಚೆ ರತ್ನ ಆಗಿರುತ್ತೆ. ಒಂದು ಅದೃಷ್ಟದ ಬಣ್ಣ ಬಂದು ಹಸಿರು ಬಣ್ಣ, ಹಳದಿ ಬಣ್ಣ ಆಗಿರುತ್ತೆ. ಅದೃಷ್ಟದ ದೇವತೆ ಗಣಪತಿ ಆಗಿರುತ್ತೆ. ವಿಡಿಯೋ ನೋಡ್ತಾ ಇರುವಂತವರು ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಅದೃಷ್ಟ ಸಂಖ್ಯೆ 5, 2, 6 ಮತ್ತೆ 3 ಆಗಿರುತ್ತೆ. ಅದೃಷ್ಟದ ದಿನಾಂಕ 5, 14 ಮತ್ತು 23 ಆಗಿರುತ್ತೆ. ನಿಮ್ಮ ರಾಶಿಗೆ ಮಿತ್ರ ರಾಶಿ ಆಗಿರ್ತಕ್ಕಂಥದ್ದು ಮೇಷ, ಸಿಂಹ, ತುಲಾ ಮತ್ತು ಕನ್ಯಾ ರಾಶಿ ಆಗಿರುತ್ತೆ. ಶತ್ರು ರಾಶಿ ಬಂದು ಕರ್ಕಾಟಕ ರಾಶಿ ಆಗಿರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನ ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿ ಅಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ನಿಮ್ಮ ವಿಶೇಷ ವಿಚಾರಗಳೇನಪ್ಪಾ ಅಂತಂದ್ರೆ, ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಈ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಅಂದ್ರೆ ಫೆಬ್ರವರಿ ಮಾಸದಲ್ಲಿ ಗ್ರಹ ಸ್ಥಿತಿಗಳು ಬಂದು ಗುರು 1ನೇ ಮನೆಯಲ್ಲಿ ಇರ್ತಾನೆ, ಕೇತು 3ನೇ ಮನೆಯಲ್ಲಿ, ರವಿ, ಬುಧ, ಶುಕ್ರ, ಕುಜ ಬಂದು 8ನೇ ಮನೆಯಲ್ಲಿ ತಿಂಗಳ ಪ್ರಾರಂಭದಲ್ಲಿ ಇತ್ತು. ಅಂದ್ರೆ ರಾಹು 9ನೇ ಮನೆ, ಶನಿ 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಇದು ಬದಲಾಗ್ತಾ ಹೋಗುತ್ತೆ. ಮೊದಲೇ ಹೇಳಿದಾನೆ 1ನೇ ತಾರೀಕಿಂದ ಖಂಡಿತವಾಗ್ಲೂ ಫೆಬ್ರವರಿ 1ರಿಂದಾನೇ ನಿಮ್ಮ ರಾಶಿಯಲ್ಲಿ ಬದಲಾವಣೆಗಳು ಸಂಗಾತಿಯ ವಿಚಾರದಲ್ಲಿ ಬದಲಾಗ್ತಾ ಹೋಗುತ್ತೆ. ಸ್ವಲ್ಪ ಬಾಂಧವ್ಯ ಅನ್ನೋದು ಜಾಸ್ತಿ ಆಗ್ಬೋದು. ಈ ಮಾಸದಲ್ಲಿ ಒಂದಷ್ಟು ದೇವಸ್ಥಾನಗಳಿಗೆ ಭೇಟಿ ಆಗುವಂತಹ ಲಕ್ಷಣಗಳು ಬರುತ್ತೆ. ಹಾಗೆ ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳು ಕೂಡ ಬರಬಹುದು. ಜೊತೆಗೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿತ್ತು ಅಂದ್ರೆ ಲಾಭದಾಯಕವಾಗಿರುವಂತಹ ಸಮಯ ಅಂತ ಹೇಳ್ತೇನೆ. ಹಾಗಾಗಿ ರಾಜಕೀಯ ಅಥವಾ ಏನಾದ್ರೂ ಈ ರೀತಿಯ ಚಟುವಟಿಕೆಯಲ್ಲಿ ತಾವು ತೊಡಗಿಸ್ಕೊಂಡಿದ್ರೆ ಈ ಮಾಸ ಶುಭವಾಗಿರುತ್ತೆ. ಹಳೆಯ ಸಾಲ ಮರುಪಾವತಿ ಆಗ್ತಕ್ಕಂತಹ ಮಾಸ ಇದಾಗಿರುತ್ತೆ. ವಾಹನ ಖರೀದಿ ಯೋಗಗಳು ಕೂಡ 15ನೇ ತಾರೀಕು ನಂತರದಲ್ಲಿ ಬರುವಂತದ್ದು ಇರುತ್ತೆ. ಹಾಗೆ
ಆಸ್ತಿಗೆ ಅಥವಾ ಒಂದು ವ್ಯಾಜ್ಯಗಳು ಕೋರ್ಟ್ ಕೇಸ್ ಏನಾದ್ರು ಇತ್ತು ಅಂದ್ರೆ ಈ ಮಾಸದಲ್ಲಿ ಸ್ವಲ್ಪ ಸೆಟಲ್ಮೆಂಟ್ ಕೂಡ ಆಗ್ಬೋದು. ಹಾಗೆ ಕೆಲವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಆಗ್ಬೋದು. ಹಾಗೆ ಒಂದಷ್ಟು ತಲೆಯ ಸಂಬಂಧಪಟ್ಟಂತಹ ವಿಚಾರಗಳು, ತಲೆ ಸುತ್ತು ಬರುವಂತದ್ದು, ಶೀತ, ಕೆಮ್ಮು, ನೆಗಡಿ ಇದೆಲ್ಲವೂ ಕೂಡ ಬರುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಗುಪ್ತ ಶತ್ರುಗಳ ಬಗ್ಗೆ ಈ ಮಾಸದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಮಾಸದಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಕೀರ್ತಿ ಪ್ರತಿಷ್ಠೆ ಅನ್ನೋದು ಜಾಸ್ತಿ ಆಗುತ್ತೆ. ಗಣ್ಯ ವ್ಯಕ್ತಿಗಳನ್ನ ಭೇಟಿ ಮಾಡ್ತಕ್ಕಂತಹ ಮಾಸ ಇದು ಖಂಡಿತವಾಗ್ಲೂ ನಿಮ್ಗೆ ಇರುತ್ತೆ. ಜೊತೆಯಲ್ಲಿ ನಿಮ್ಮ ಯೋಜನೆಗಳಲ್ಲಿ ಏನಾದರೂ ಒಂದಷ್ಟು ಪ್ಲಾನಿಂಗ್ ಮಾಡ್ತಾ ಇದ್ರಿ, ಅದು ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ಈ ಮಾಸ ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರಿಂದ ಒಂದಷ್ಟು ಲಾಭಗಳು, ಮದುವೆಗೆ ಏನಾದ್ರು ನೋಡ್ತಾ ಇತ್ತು ಅಂದ್ರೆ ಮದುವೆ ಸಮಾರಂಭಗಳು ಅಥವಾ ಮದುವೆಗೆ ಒಂದಷ್ಟು ಓಡಾಟ ಕೂಡ ಈ ಮಾಸದಲ್ಲಿ ಆಗ್ಬೋದು. ಹಣಕಾಸಿಂದ ಲಾಭ ಆಗುತ್ತೆ. ಹಾಗೆ ದೂರದ ಊರಿಂದ ಶುಭ ಸುದ್ದಿ ಒಂದು ಈ ಮಾಸದಲ್ಲಿ ನಿಮಗೆ ಬರುತ್ತೆ. ದುರ್ಗಾ ಮಾತೆಯ ಸ್ತೋತ್ರವನ್ನ ಈ ಮಾಸದಲ್ಲಿ ನೀವು ಕೇಳ್ಕೊಳ್ಳುವಂತದ್ದು ಅತ್ಯಂತ ಶುಭದಾಯಕವಾಗಿರುವ ಫಲಗಳನ್ನ ನಿಮಗೆ ಕೊಡುತ್ತೆ. ಹಾಗೆ ಕೆಲಸ ಕಾರ್ಯಗಳಿಗೆ ಹೊರಡುವಾಗ ಸ್ವಲ್ಪ ಹಣೆಗೆ ಕೇಸರಿಯನ್ನ ಇಟ್ಟು ಹೊರಡಿ. ಹಾಗೆ ಬ್ರಾಹ್ಮಣರಿಗೆ ಒಂದಷ್ಟು ಅಕ್ಕಿಯನ್ನ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ. ಬ್ರಾಹ್ಮಣರಿಗೆ ಮಾಡಬೇಕು ಅಂತ ಇಲ್ಲ, ಯಾರಾದ್ರೂ ಬಡವರಿಗೆ ಮಾಡಿದ್ರು ಸಾಕಾಗುತ್ತೆ. ಹಾಗೆ ಪ್ರತಿದಿನ ತುಪ್ಪದ ದೀಪವನ್ನ ಮನೆಯಲ್ಲಿ ಹಚ್ಚುವಂತದ್ದು ತುಂಬಾ ನಿಮಗೆ ಲಾಭದಾಯಕವಾಗಿರೋ ಫಲಗಳು ಕೊಡುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಮಾಸದಲ್ಲಿ ನೆರವೇರಲಿ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸರ್ವೇ ಜನಃ ಸುಖಿನೋ ಭವಂತು.